ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಅವರ ಕುಟುಂಬದವರಿಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಈಗ ಮನವಿ ಮಾಡಿದ ಹಾಗೆ ಮೊದಲು ಇದನ್ನು ಯಾಕೆ ಮಾಡಲಿಲ್ಲ ಅಂತ ನಿನ್ನೆ ದೇವೇಗೌಡರ ಪತ್ರದ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಏನಾದರೂ ನೈತಿಕತೆ ನಾಚಿಕೆ ಅನ್ನೋದು ಇದೆಯಾ? ಇಂಥ ಕೃತ್ಯ ನಡೆದಾಗ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಇವರು ಕೈ ಬಿಡಬೇಕಿತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧವೂ ಕೂಡ ಲೇವಡಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಜಾಣ ಕುರುಡರ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಸರ್ಕಾರ ಏನು ಕತ್ತೆ ಕಾಯ್ತಿತ್ತ ಅಂತ ನಿನ್ನೆ ಪ್ರಹ್ಲಾದ್ ಜೋಶಿ ಏನು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ರು. ಸ್ಥಿತಿಯಲ್ಲಿರೋದ್ರಿಂದ ಇವತ್ತು ಜೆಡಿಎಸ್ನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು ಅವರಿಗೆಲ್ಲ ವಾಪಸ್ ಬರೋಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಪಬ್ಲಿಕ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರು ಗೊತ್ತಿರುತ್ತೆ, ಇರಬಹುದು. ಏನೋ ಒಂದ್ ಸಂಪರ್ಕ ಇರ್ತದಲ್ಲ, ಅವ್ರ ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ನೆ ಪಬ್ಲಿಕ್ ನಲ್ಲಿ ಬಂದು ನಾನು ತಾಕೀತ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಅರ್ಥ? ಇವ್ರೆ ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತ್ ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಅವಾಗೇನು ಜವಾಬ್ದಾರಿ ಇರ್ಲಿಲ್ಲ ಇವ್ರ ಮೇಲೆ, ಜೆಡಿಎಸ್ ಅವ್ರ ಮೇಲೆ. ಈ ಕೆಲಸ ಮೊದಲೇ ಮಾಡಬಹುದಾಗಿತ್ತಲ್ಲ. ನೋಡಿ, ಒಂದು ರೂಮರ್ ಇತ್ತು, ಹೌದಾ? ಪೆನ್ ಡ್ರೈವ್ದು ರೂಮರ್ ಇತ್ತು. ಯಾರ ಮೇಲೆ? ಅವರ ಕುಟುಂಬದ ಸದಸ್ಯರ ಮೇಲೆ. ಅದು ನಿಜಾನ ಇಲ್ಲ ಅಂದ್ಬಿಟ್ಟು ಪರಿಶೀಲನೆ ಮಾಡಕನ ಒಂದ್ ಸಭೆ ಕರೆದಿರ್ಬೇಕಲ್ಲ, ಮನೆಯಲ್ಲೇ ಒಂದ್ ಮಾತುಕತೆ ನಡೆದಿರ್ಬೇಕಲ್ಲ. ಏನಪ್ಪಾ ಹಿಂಗ್ ಬರ್ತಾ ಇದೆ, ನಿಜಾನ ಸುಳ್ಳ ಅಂತ. ಆಗಿರೋದಿಲ್ಲ ಅಂತ ಅನ್ಕೊಂತೀರಾ? ಹೌದು, ಬೇರೆ ದಿಕ್ಕಿನಲ್ಲೇ ಚರ್ಚೆ ಆಗ್ತಾ ಇದೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು, ಅವರು ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾ ಇದಾರೆ. ಈ ವೈರಲ್ ಹೇಗಾಯ್ತು? ಮಾಡೋರ್ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡ್ದವನ್ ಎಲ್ಲೂ ಹೋಗಿದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್ ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ ಜೆಡಿಎಸ್ ಅವರಿಗೆ, ಬಿಜೆಪಿ ಅವರಿಗೆ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಏನ್ ರಾಜಾರೋಷವಾಗಿ ಎಲ್ಲಾ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟ್, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದ್ರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ ಬಿಜೆಪಿ ಅವರಿಗೆ? ಇಂಥ ಕೃತ್ಯ ನಡೆದ್ಮೇಲೆ ಇಲ್ಲಪ್ಪ ನಾವು ಜೆಡಿಎಸ್ ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡಬಹುದಾಗಿತ್ತಲ್ಲ. ನಮ್ಗೆ ಇವ್ರ ಸವಾಸ ಬೇಡ ಅಂದ್ಬಿಟ್ಟು ಏನ್ ಮಾಡಿದ್ರು? ಅದು ಇನ್ನ ಗಟ್ಟಿ ಮಾಡ್ತಾರೆ. MLC ಚುನಾವಣೆಯನ್ನು ನಾವು ಮೈತ್ರಿ ಮಾಡ್ಕೊಂಡಿದೀವಿ, 1 ಸೀಟ್ ಅವ್ರಿಗೆ ಬಿಟ್ಕೊಟ್ಟಿದೀವಿ, ಇಂದು ಬಹಳ ಒಳ್ಳೆ ಪಕ್ಷ, ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಲೋಗನಿಗೆ ತಕ್ಕ ಪಾರ್ಟ್ನರ್ಸ್ ಇವರು ಅಂತ ಹೋಗಿದಾರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.